ಸರ್, ಇವತ್ತು ಚಾಲನೆ ಸಿಗ್ತಾಯಿದೆ ಪಾದಯಾತ್ರೆಗೆ ಮೈಸೂರು ಚಲೋ. ಹೇಗಿದೆ ಸಿದ್ಧತೆ ಎಲ್ಲ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 14 ತಿಂಗಳಾದಮೇಲೆ ಪ್ರತಿನಿತ್ಯ ಲೂಟಿ ಮಾಡಿರುವಂಥದ್ದು. SC/ST ಹಣ ಲೂಟಿ ಒಂದು ಕಡೆ, ಇನ್ನೊಂದು ಕಡೆ SC/ST ಜಮೀನನ್ನು ಲೂಟಿ ಮಾಡಿರೋದು. ಇವೆರಡೂ ಇದರಲ್ಲೂ ಕೂಡ ಸಿದ್ದರಾಮಯ್ಯನವರು ನೇರವಾಗಿ ಭಾಗಿಯಾಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿಧಾನಸಭೆಯಲ್ಲೂ ಕೂಡ ನಾನು ಸುಮಾರು 4 ಗಂಟೆಗಳ ಕಾಲ ನಾನು ಈ ಡಿಬೇಟ್ ಮಾಡಿದ್ದೀನಿ, ಹೇಗೆ ಇವರು ಈ ಎರಡು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಸೊ ವಿಧಾನಸಭೆಯಲ್ಲಿ ನನಗೆ ಕೊನೆಗೆ ಅವಕಾಶ ಕೊಡಲಿಲ್ಲ ಇದನ್ನು ಮೂಢ ಹಗರಣದ ಬಗ್ಗೆ ಮಾತಾಡೋಕ್ಕೆ. ಆದರೂ ಕೂಡ ಒಂದು ಅರ್ಧ ಭಾಗ ನಾನು ಮಾತಾಡಿದ್ದೀನಿ. ಸೊ ಉಳಿದಂಥ ಅರ್ಧ ಭಾಗವನ್ನು ನಾನು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ಪಾದಯಾತ್ರೆ ಮುಖಾಂತರ ಇವತ್ತು JDSನ ನಾಯಕರಾದಂಥ ಕುಮಾರಸ್ವಾಮಿಯವರು ಮತ್ತು BJPಯ ನಮ್ಮೆಲ್ಲ ನಾಯಕರುಗಳು, ನಾವೆಲ್ಲರೂ ಕೂಡ, ಪ್ರಹ್ಲಾದ್ ಜೋಶಿಯವರು ಬರ್ತಾಯಿದ್ದಾರೆ, ನಮ್ಮ ಇನ್ಚಾರ್ಜು ಬರ್ತಾಯಿದ್ದಾರೆ, ಎಲ್ಲರೂ ಕೂಡ ಒಟ್ಟಿಗೆ ಈ ಸರ್ಕಾರ ಮಾಡ್ತಾ ಇರೋವಂಥ ರಾಜ್ಯದ ಜನಗಳಿಗೆ ದ್ರೋಹ, ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀರಿ. ಈಗಾಗಲೇ ಕಳೆದ 1 ವಾರದಿಂದನೂ ಕೂಡ ಎಲ್ಲ ತಯಾರಿಯಾಗಿದೆ. ಪ್ರತಿ ದಿನವೂ ಕೂಡ ಸುಮಾರು 15ರಿಂದ 20 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತೀರಿ. ಕೊನೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರೆಲ್ಲ ಬರ್ತಾರೆ. ದೊಡ್ಡ ಸಮಾವೇಶ ಮಾಡೋ ಮುಖಾಂತರ ರಾಜ್ಯದ ಜನತೆಗೆ ನಾನು ತಿಳಿಸ್ಬೇಕಾಗಿದೆ, ಈ ಥರ ಅಕ್ರಮಗಳನ್ನು ಮಾಡಿದ್ದಾರೆ ಅಂಥೇಳಿ. ನಮಗೆ ವೇದಿಕೆ ಇತ್ತು ವಿಧಾನಸಭೆಯಲ್ಲಿ, ಆದರೆ ಕಾಂಗ್ರೆಸ್ಸವರು ಅಲ್ಲಿಂದ ಎದುರಿ ಓಡೋಬಿಟ್ರು. ಚರ್ಚೆಗೆ ಅವಕಾಶ ಕೊಡಬೇಕಾಗಿದ್ದಂಥ ವೇದಿಕೆಯಲ್ಲಿ ನಮ್ಗೆ ಕೊಡಲಿಲ್ಲ. ಅದಕ್ಕೆ ನಮಗೆ ಆಲ್ಟರ್ನೇಟಿವ್ ಬೇರೆ ದಾರಿ ಇಲ್ಲ. ಅದಕ್ಕೆ ರಾಜ್ಯದ ಜನಗಳ ಮುಂದೆ ಪಾದಯಾತ್ರೆ ಮಾಡೋ ಮುಖಾಂತರ ಈ ರಾಜ್ಯಕ್ಕೆ ಎಷ್ಟು ಲೂಟಿ ಹೊಡೆದಿದ್ದಾರೆ ಕಾಂಗ್ರೆಸ್ಸವರು, ಇಲ್ಲಿಂದ ATM ಮಾಡಿಕೊಂಡು ಡೆಲ್ಲಿಗೆ ಹಣ ಕಳ್ಸೋಕ್ಕೋಸ್ಕರ ಲೂಟಿ ಹೊಡಿತಾ ಇದ್ದಾರೆ. ಇದು ತಪ್ಪಿಸ್ಬೇಕು, ಶಿಕ್ಷೆ ಆಗಬೇಕು. ಆ ದೃಷ್ಟಿಯಿಂದ ಈ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ.